ನಿಮ್ಮ ಲೈಫ್ನಲ್ಲಿ ಆಜ್ಞಾಚಕ್ರದ ರಹಸ್ಯ ಏನಿರಬಹುದು ಅಂತ ಹೇಳಿ ಯೋಚನೆ ಮಾಡಿದ್ದೀರಾ? ಚಕ್ರಗಳ ರಾಜ ಅಂತ ಹೇಳಿಯೇ ಕರೆಯಲ್ಪಡುವ ಆಜ್ಞಾಚಕ್ರದ ಬಗ್ಗೆ ಅಥವಾ ಥರ್ಡ್ ಐ ಬಗ್ಗೆ ಏನಾದರೂ ತಿಳ್ಕೊಂಡಿದ್ದೀರಾ? ಹಾಗಾದರೆ ನೋಡುವ. ಆಜ್ಞಾ ಅಂತ ಅಂದರೆ ಆಜ್ಞೆ ನೀಡುವುದು, ಅಂದರೆ ಕಮಾಂಡ್. ಹಣೆಯ ಮಧ್ಯಭಾಗದಲ್ಲಿ 2 ಹುಬ್ಬುಗಳ ಮಧ್ಯೆ ಬರುವಂತಹ ಈ ಚಕ್ರಕ್ಕೆ ತ್ರಿನೇತ್ರ ಅಂತ ಹೇಳಿನೂ ಕರೀತಾರೆ. ಹಾಗೆಯೇ ಈ ಚಕ್ರದ ದೇವತೆ ಬಂದು ಹಾಕಿನಿ ದೇವಿ, ಅಂದರೆ ಮಾತೆ ಲಲಿತಾ ತ್ರಿಪುರ ಸುಂದರಿ. ಈ ಆಜ್ಞಾ ಚಕ್ರದಿಂದ ಮನುಷ್ಯ ಅತೀಂದ್ರಿಯ ಶಕ್ತಿಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವರು ಇದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿಕೊಂಡ್ರೆ, ಕೆಲವರು ಇದನ್ನು ಕೆಟ್ಟದಕ್ಕೂ ಯೂಸ್ ಮಾಡ್ಕೋತಾರೆ. ಇಲ್ಲಿ ನೋಡಿ, ಆಜ್ಞೆ ಅಂತಂದರೆ ಸೃಷ್ಟಿಗೇನೆ ಆಜ್ಞೆ ನೀಡುವಂಥದ್ದು. ಸೃಷ್ಟಿಯಲ್ಲಿ ನಮಗೆ ಬೇಕಾದ್ದನ್ನು ಬೇಗ ಪಡ್ಕೊಳ್ಳಿಕ್ಕೆ ಈ ಚಕ್ರ ಸಹಾಯ ಮಾಡ್ತದೆ. ಹಾಗೆಯೇ ಈ ಚಕ್ರದ ವಿದ್ಯೆಯನ್ನು ಗುಹ್ಯವಿದ್ಯೆ ಅಂತ ಹೇಳಿನೂ ಕರೀತಾರೆ. ಹಾಗೆಯೇ ಈ ಚಕ್ರ ಎಷ್ಟು ಉಪಯುಕ್ತವೋ ಅಷ್ಟೇ ಅಪಾಯಕಾರಿಯಾಗಿ ಕೂಡ ಇದೆ. ಸರಿಯಾದ ಮಾರ್ಗದರ್ಶನದಿಂದ ಮಾತ್ರನೇ ಈ ಚಕ್ರದ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಮಾರ್ಗದರ್ಶನ ಇಲ್ಲದೆ ಈ ಚಕ್ರವನ್ನು ಸಕ್ರಿಯಗೊಳಿಸಿದ್ರಿ ಅಂತಾದರೆ ಬಹಳ ಅಪಾಯಕಾರಿಯಾಗಿ ಕೂಡ ಇರ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳೋದಿದ್ರೆ, ತಂತ್ರವಿದ್ಯೆಯಲ್ಲಿ ಮನಸ್ಸಿನ ಪರಿಶುದ್ಧತೆ ಮುಖ್ಯ ಅಲ್ಲ ಅಂತ ಹೇಳ್ತಾರೆ. ಆದರೆ ಅದೇ ತಂತ್ರವಿದ್ಯೆಯಲ್ಲಿ ಆಜ್ಞಾಚಕ್ರದ ಸಾಧನೆಗೆ ಮನಸ್ಸಿನ ಪರಿಶುದ್ಧತೆ ಬಹಳ ಪ್ರಮುಖವಾಗಿರ್ತದೆ. ಎಲ್ಲ ತರಹದ ಸಿದ್ಧಿಗಳಿಗೂ ಈ ಆಜ್ಞಾಚಕ್ರನೇ ಮೂಲ ಗುರುವಾಗಿರ್ತದೆ. ಇಲ್ಲಿ ನೋಡಿ, ನಿಮ್ಮ ಗಮನ ಹಣೆಯ ಮಧ್ಯಭಾಗಕ್ಕೆ ಕೇಂದ್ರೀಕೃತವಾದಷ್ಟು ನಿಮ್ಮ ಆಜ್ಞಾಚಕ್ರ ಸಕ್ರಿಯವಾಗ್ತಾ ಹೋಗ್ತದೆ. ಅತೀಂದ್ರಿಯ ಶಕ್ತಿಗಳ ಅನುಭವಕ್ಕೂ ಕೂಡ ಇದು ಸಹಾಯವಾಗ್ತದೆ.